ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಬಂದ್ ಬಂದ್. ಇದು ವಾಟಾಳ್ ನಾಗರಾಜ್ ಅವರ ಸ್ಟೈಲ್ ಅಲ್ಲಿ ಅವರೇ ಹೇಳಿರ್ತಕ್ಕಂಥದ್ದು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ ಆಗುತ್ತೆ ಕರ್ನಾಟಕ. CWMA ಆದೇಶ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿವೆ ಎಲ್ಲ ಸಂಘಟನೆಗಳು. ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ಬಳಿಕ ಈ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಕರ್ನಾಟಕ ಬಂದ್ ದಿನಾಂಕ ಘೋಷಿಸಿದ್ದಾರೆ ವಾಟಾಳ್ ನಾಗರಾಜ್. ಕರ್ನಾಟಕ ಬಂದ್ ವೇಳೆ ತುರ್ತು ಸೇವೆಗೆ ಅಡ್ಡಿಪಡಿಸಲ್ಲ. ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿವೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಕಾವೇರಿಗೆ ಸಂಬಂಧಪಟ್ಟ ಹಾಗೆ ಕಾವೇರಿ ನೀರು ತಮಿಳುನಾಡಿಗೆ ಹರಿಸೋದ ಸಂಬಂಧಪಟ್ಟ ಹಾಗೆ CWRC ಆದೇಶವನ್ನ CWMA ಎತ್ತಿ ಹಿಡಿಯಿತು. ಅದಕ್ಕೆ ಕರ್ನಾಟಕದಲ್ಲಿ ಕಿಚ್ಚು ಹತ್ಕೊಂಡಿದೆ. ಪ್ರತಿ ವರ್ಷವೂ ಹತ್ಕೊಳ್ಳುತ್ತೆ, ಬಟ್ ಈ ವರ್ಷದ ಸ್ಥಿತಿ ಬೇರೆ ರೀತಿನೇ ಇದೆ. ಕರ್ನಾಟಕದಲ್ಲಿ ಮಳೆ ಕೊರತೆ, ಜಲಾಶಯಗಳು ಖಾಲಿ ಖಾಲಿ. ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಕೃಷಿಗೆ ನೀರು ಬಿಡಿ ಅಂತ ಹೇಳ್ತಾರೆ. ಯಾವ ನ್ಯಾಯಸ್ವಾಮಿ ಇದು? ಆ ಕಾರಣಕ್ಕೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಚರ್ಚೆ ಆಗಿದೆ, ಹಲವು ಸಂಘಟನೆಗಳ ಜೊತೆ ಚರ್ಚೆ ಆಗಿದೆ. ಅದಾದ ಬಳಿಕ ವಾಟಾಳ್ ನಾಗರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ಎಸ್ ವೀಕ್ಷಕರೇ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ತುರ್ತು ಸೇವೆ ಹೊರತುಪಡಿಸಿ ಇನ್ನು ಅನೇಕ ಸೇವೆಗಳು ಬಂದ್ ಆಗ್ತಾವೆ. ನೋಡಿ ಕರ್ನಾಟಕ ಕಾವೇರಿ ಕಿಚ್ಚು ಯಾವ ರೀತಿ ಹೊತ್ಕೊಳ್ತಾ ಇದೆ ಅಂತ ಹೇಳಿ. ನೋಡಿ, ಆಗಸ್ಟ್ 3ಕ್ಕೆ ತಮಿಳುನಾಡು CM ರಾಜ್ಯಕ್ಕೆ ಬರ್ತಿದ್ದಾರೆ. ಅವರು ಪರಿಶೀಲನೆ ಮಾಡಿದ ಬಳಿಕ ಅವ್ರಿಗೆ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೆ, ಮೇಲಿಂದ ಜಲಾಶಯಗಳನ್ನೆಲ್ಲ ನೋಡೋದಕ್ಕೆ. ಅವರು ಪರಿಶೀಲಿಸಿದ ಬಳಿಕ ಇದೇ ನಿರ್ಧಾರವನ್ನು ಮತ್ತೆ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ನಮಗೆ ನೀರು ಬೇಕೇ ಬೇಕು ಅಂತ ಹೇಳಿದ್ರೆ ಅದೇ ಹಳೆ CMಗಳ ರೀತಿ ಬಂಡವಾದವನ್ನ ಮುಂದುವರಿಸಿದ್ರು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಪರಿಸ್ಥಿತಿಯನ್ನ ಮನವರಿಕೆ ಮಾಡ್ಕೋಬೇಕು. ಫಸ್ಟ್ ನಮಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಅಂತ ನಾವು ಪರದಾಡ್ತಾ ಇದ್ದೀವಿ. ರಾಜ್ಯದ ಹಲವು ಹಳ್ಳಿಗಳು ಪರದಾಡ್ತಾ ಇದ್ದಾವೆ ಮಳೆ ಕೊರತೆಯಿಂದ. ಕಾವೇರಿ ನೀರಿನ ಮಟ್ಟ ಕಳೆದುಕೊಳ್ತಾ ಇದೆ. ಈ ಉಪನದಿಗಳು ಇದಾವಲ್ಲ ಕಾವೇರಿ ನೀರಿಗೆ ಸಂಬಂಧಪಟ್ಟ ಹಾಗೆ ಹಾರಂಗಿ, ಹೇಮಾವತಿ, ಕಬಿನಿ ಇವೆಲ್ಲವೂ ಕೂಡ ಅದರ ನೀರಿನ ಮಟ್ಟವನ್ನು ಕಳೆದುಕೊಳ್ತಾ ಇದ್ದಾವೆ. ಜಲಾಶಯಗಳಲ್ಲಿ ನೀರು ಖಾಲಿ ಆಗಿದೆ. ಇಂಥ ಸಮಯದಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನೀವು ಕೃಷಿ ಕೇಳ್ತಿರಲ್ರಿ, ಇದು ನ್ಯಾಯನ? ಇದು ಹೇಗೆ ಸಾಧ್ಯ? ಕೊಡೋದಕ್ಕೆ ಸಾಧ್ಯನಾ ಅದು? ಅಲ್ಲ, ನಮ್ಮಲ್ಲಿ ಹುಟ್ಟುವ ಕಾವೇರಿಯನ್ನ
ಕನ್ನಡಿಗರಿಗೆ ನಾವು ಬಳಸೋದಕ್ಕೆ ವರ್ಷ ಪೂರ್ತಿ ಅಥವಾ ವರ್ಷದಲ್ಲಿ ಒಂದು ಸರಿ ಹೋರಾಟ ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಳಿಗ್ಗೆ 6 ನಮ್ಮ ಕಾವೇರಿಯನ್ನ ನಾವು ಬಳಸೋದಕ್ಕೆ ಅಥವಾ ನಮ್ಮ ಕಾವೇರಿಯನ್ನು ನಮ್ಮಲ್ಲಿ ಇಟ್ಕೊಳ್ಳಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದು ಒದಗಿದೆ. ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ಬಂದ್ ಬಹಳ ಕಷ್ಟ ಇದು ಈಗ್ಲಿಂದ ಅಂತ ಅಲ್ಲ, ಇದು ಸಂಜೆ 6ಕ್ಕೆ ಅಖಂಡ 1875ರಿಂದ ಸ್ಟಾರ್ಟ್ ಆಗಿದ್ದು ಈಗಲೂ ಕೂಡ ಮುಂದುವರಿತಾನೆ ಇದೆ. 1975ರ ನಂತರ ಇದರ ಕಾವು ಇನ್ನಷ್ಟು ಜಾಸ್ತಿ ಆಗಿ ಹೋಗಿದೆ. ಸೊ ಏನಂತ ಹೇಳಿದ್ರೆ ಇವಾಗ ತಮಿಳುನಾಡು ಇದನ್ನ ಅರ್ಥಕೊಳ್ಬೇಕು. ಆಯ್ತಪ್ಪ, ನಾವು ನಿಮಗೆ ನೀರಿಲ್ಲ, ಸರಿ, ಓಕೆ, ಬಟ್ ನೀವು ಯಾವಾಗ ಮಳೆ ಹೆಚ್ಚಾಗುತ್ತೋ ಆವಾಗ ನಮಗೆ ಇದನ್ನು ಸೇರಿಸಿ ಬಿಡಿ ಅಂತ ಹೇಳಿದ್ರೆ ನಾವು ಬಿಡೋದಕ್ಕೆ ವಲ್ಲ ಅಂತಲೂ ಹೇಳೋದಿಲ್ಲ. ನಿಮಗೆ ಏನೇನು ನಾವು ಬಾಕಿ ಇಟ್ಕೊಂಡಿದೀವಿ ಎಲ್ಲವನ್ನು ಬಿಡ್ತೀವಿ. ಬಟ್ ನೀರೇ ಇಲ್ದಾಗ ನೀರು ಬಿಡು ಅಂದ್ರೆ ಹೇಗೆ ಸಾಧ್ಯ? ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ, ಪ್ರವೀಣ್ ರಾವ್. ಎಸ್ ಪ್ರವೀಣ್ ರಾವ್, ನೋಡಿ, ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಪ್ರವೀಣ್ ರಾವ್? ಮಧು, ಈಗಾಗಲೇ ಕನ್ನಡ ಒಕ್ಕೂಟದ ಎಲ್ಲರೂ ಸೇರಿಕೊಂಡು ಆಗಸ್ಟ್ 13ನೇ ತಾರೀಕಿಗೆ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಪ್ರತಿ ಸತಿ ಕೂಡ ಇದೇ ರೀತಿ ಆಗ್ತದೆ. ಕಾವೇರಿಯ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿರುವುದಿಲ್ಲ ಅಂತ ಸಂದರ್ಭದಲ್ಲಿ ಈ CRC ಒಂದು ಆದೇಶವನ್ನ ಮಾಡಿಬಿಡ್ತದೆ, ತಮಿಳುನಾಡಿಗೆ ನೀರು ಬಿಡಿ ಅಂತೇಳಿ. ಈ ಸತಿ ಕೂಡ ಅದೇ ಆಗಿರುವಂತದ್ದು. ಏನೇನಾಗಿದೆ ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನ ವ್ಯಕ್ತಪಡಿಸಿರುವಂತಹ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಆ ಒಂದು ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಈಗಾಗಲೇ ಆ ಪ್ರತಿ ಸತಿ ಕೂಡ ಬಂದ್ ಯಾವ ರೀತಿ ನಡೀತದೆ ಆ ರೀತಿ ಎಲ್ಲ ರೂಪುರೇಷೆಗಳನ್ನ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುವಂತದ್ದೊಂದು ಹೊಸದಾಗಿರ್ತಕ್ಕಂತಹ ಒಂದು ಇದನ್ನು ಕೂಡ ಈ ಬಾರಿ ಕಾರ್ಯಕ್ರಮದಲ್ಲಿ ಅವರು ರೂಪಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಜೊತೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇದ್ದಾರೆ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಇದ್ರು ಕರವೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ಅವ್ರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಮಾತಾಡಿಸ್ಬಿಡ್ತೇನೆ. ಅವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ನೇರವಾಗಿ ಹೇಳ್ತಾರೆ. ಹಲೋ ಸರ್, ನಮಸ್ತೆ. ಹಲೋ. ಹಾ, ಹಲೋ ಸರ್, 13ನೇ ನಮಸ್ತೆ. ತಾರೀಕು ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗುತ್ತೆ. Okay. 3ನೇ ತಾರೀಕು ವಿಜಯ್ ಅವರು ಬರುವಂತ ಏರ್ಪೋರ್ಟ್ಗೆ ಮುತ್ತಿಗೆಯನ್ನು ಹಾಕುವಂತ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದೀವಿ. Okay. ಕಾವೇರಿ ಜೀವನದಿ ಮಾನ್ಯ DK ಶಿವಕುಮಾರ್ ಅವರು ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನೀರನ್ನ ನಿಲ್ಲಿಸಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಮತ್ತೆ ಬೆಂಗಳೂರು ಬೆಳೆದಿದೆ, ನಾವು ಕುಡಿಲಿಕ್ಕೆ ನೀರು ಕೇಳ್ತಾ ಇದೀವಿ, ಅವರು ವ್ಯವಸಾಯಕ್ಕೆ ಕೇಳ್ತಾ ಇದ್ದಾರೆ. ಆದ್ರಿಂದ ಬೆಂಗಳೂರು ಇಷ್ಟೊಂದು ಬೆಳೆದವಾಗ ನೀರಿನ ಮೂಲ ಸೌಕರ್ಯ ಇಲ್ಲದೇನೆ ಅನೇಕ ಅಪಾರ್ಟ್ಮೆಂಟ್ಗಳು ಬೆಂಗಳೂರು ವಿಸ್ತಾರವಾಗಿ ಬೆಳೀತಾ ಇದೆ. ಆದ್ರಿಂದ ಲೋಕಸಭಾ ಸದಸ್ಯರು ಪ್ರಧಾನಿಯವರ ಮಧ್ಯಸ್ಥಿಗೆ ಕರೆದು ನೀರನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀವಿ. ಎಸ್, ಓಕೆ ಸರ್. ಇದು ಏನಂತ ಹೇಳಿದ್ರೆ ಅಂತ ಅಲ್ಲ ಸರ್, ಒಂದ್ ಸೆಕೆಂಡ್ ಅಲ್ಲ, ಅದೇ ಈ ರೀತಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ಅವರ ಹೇಳಿಕೆಯನ್ನ ಇಲ್ಲಿ ದಾಖಲಿಸಿದ್ದಾರೆ. ಎಲ್ಲ ಒಂದು ಸಂಘಟನೆಯವರು ಸೇರ್ಕೊಂಡು ಈ ಒಂದು ಬಂದನ್ನ ರೂಪಿಸಿದ್ದಾರೆ. ಮಾದೇವ್, ಓಕೆ ಥ್ಯಾಂಕ್ ಯು ಪ್ರವೀಣ್ ರಾವ್, ನೀವೆಲ್ಲ ಮಾಹಿತಿ ಮುಗ್ದಿಲ್ಲ 2 ಅವರ್